ಹಾಯ್ ಹಲೋ ರೇಣುಕಂಬ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಬನ್ನಿ, ನಾನಿವತ್ತು ಚಿನ್ನಿಕಾಯಿ ಪಲ್ಯ ಮಾಡ್ತಾಯಿದ್ದೆ. ಚಿನ್ನಿಕಾಯಿ ಪಲ್ಯ ನಮ್ಮ ಕಡೆಗೆ ಇದನ್ನು ಚಿನ್ನಿಕಾಯಿ ಅಂತ ಹೇಳ್ತೀವಿ. ಬೆಂಗಳೂರು ಬೇರೆ ಕಡೆ ಎಲ್ಲ ಕುಂಬಳಕಾಯಿ ಅಂತ ಹೇಳ್ತಾರೆ. ನೋಡಿ, ನಾನು ಒಂದು ಟೊಮೊಟೊ ಹಾಗೆ ಒಂದು ಈರುಳ್ಳಿ ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆಗೆ ನಾನು ಚಿಕ್ಕ ಚಿಕ್ಕದಾಗಿ ಚಿನ್ನಿಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ಶುರು ಮಾಡೋಣ. ನಾನು ಒಂದು ಪಾತ್ರೆಗೆ ಒಂದು 2-3 ಸ್ಪೂನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸಣ್ಣ ಉರಿಲಿ ಎಣ್ಣೆ ಕಾದ ನಂತರ ಹಾಗೆ ನಾನು ಸಾಸಿವೆ, ಆಮೇಲೆ ಕರ್ಬೇವಿನ ಸೊಪ್ಪು ಹಾಕ್ತೀನಿ. ಹಾಗೆ ಒಂದು 2-3 ಬೆಳ್ಳುಳ್ಳಿ ಜಜ್ಜಿ ಹಾಕ್ತಾಯಿದ್ದೀನಿ. ಸಣ್ಣ ಉರಿಲಿ ಅದೆಲ್ಲ ಫ್ರೈ ಆದಮೇಲೆ ಸಣ್ಣ ಉರಿಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ, ಹಾಗೆ ಫುಲ್ ವಿಡಿಯೋ ವಾಚ್ ಮಾಡಿ. ಕೇವಲ 5 ನಿಮಿಷ ಅದು ವಿಡಿಯೋ ಇರುತ್ತೆ. ಇದು ಫುಲ್ ವಿಡಿಯೋ ವಾಚ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಸ್ವಲ್ಪ ಎಣ್ಣೆ ಕಾದ ನಂತರ ನಾನು ಉದ್ದಿನಬೇಳೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗಬೇಕು. ಉದ್ದಿನಬೇಳೆ ಕಡಲೆಬೇಳೆ ಎಣ್ಣೆಯಲ್ಲಿ ನೋಡಿ ಸಣ್ಣ ಉರಿಲಿ ಫ್ರೈ ಮಾಡ್ತಾಯಿದ್ದೀನಿ. ಹಾಗೆ ಚಿನ್ನಿಕಾಯಿ ಅಂತ ಹೇಳ್ತೀವಿ ನಮ್ಮ ಕಡೆಗೆ ಇದನ್ನು. ಇಲ್ಲಿ ಬೆಂಗಳೂರಲ್ಲೆಲ್ಲ ಕುಂಬಳಕಾಯಿ ಅಂತ ಹೇಳ್ತಾರೆ. ನಾವು ಫಸ್ಟಿಂದ ಊರಿನ ಅಭ್ಯಾಸ ರೂಢಿ ಇದೆಲ್ಲ ಕರೆದು ಅದು ಚಿನ್ನಿಕಾಯಿ ಅಂತಲೇ ಹೇಳ್ತೀವಿ ನಾನು. ನೋಡಿ, ಇವಾಗ ಈರುಳ್ಳಿ, ಟೊಮೊಟೊ ಹಾಗೆ ಹಸಿಮೆಣಸು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕಿದ ನಂತರ ಸ್ವಲ್ಪ ಸಣ್ಣ ಉರಿಲಿ ಹಾಗೆ ಫ್ರೈ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಪಲ್ಯ ಇದು. ನಾವು ಕಡಿಮೆ ಇದ್ರ ಪಲ್ಯ ಮಾಡೋದು, ತುಂಬ ಅಪರೂಪ. ಇದನ್ನು ಸ್ವೀಟ್ ಇಡ್ಲಿ ಮಾಡ್ತೀವಿ, ಹಾಗೆ ಬಾಳೆ ಎಲೆ ಹಾಕಿ ಕಡುಬು ಮಾಡ್ತೀವಿ. ಪಲ್ಯ ಮಾಡೋದು ಅಪರೂಪ, ತುಂಬ ಕಡಿಮೆ ಮಾಡಲ್ಲ ಇದನ್ನು ಜಾಸ್ತಿ. ಇವಾಗ ನಾನು ಫಸ್ಟ್ ಟೈಮ್ ಅಲ್ಲ, ಮಾಡ್ತಾಯಿರ್ತೀನಿ. ಟ್ರೈ ಮಾಡಿದ್ದೀನಿ ಅಂತಲ್ಲ, ಮಾಡಿದ್ದೀನಿ. ತುಂಬ ಕಡಿಮೆ ಮಾಡೋದು, ಇವತ್ತು ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿ ಬಂದಿತ್ತು, ತುಂಬ ರುಚಿಯಾಗಿ. ಪಲ್ಯಕ್ಕೆ, ತಿಳಿ ಸಾರಿನ ಜೊತೆಗೆ, ಅನ್ನಕ್ಕೆ, ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಟೊಮೊಟೊ, ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಎಲ್ಲ ಫ್ರೈ ಆದ ನಂತರ ನಾನು ಚಿನ್ನಿಕಾಯಿ ಹಾಕಿಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಒಂದು 5 ನಿಮಿಷ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ನೋಡಿ, ಇದು ನೋಡಿದ್ರೆ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ನನಗೇನು ಅನಿಸುತ್ತೆ ಅಂದರೆ ಇದು ಮಾವಿನಕಾಯಿ, ಉಪ್ಪಿನಕಾಯಿ ಕಲರ್ ಕಾಣಿಸುತ್ತೆ. ಸ್ವಲ್ಪ ಹಣ್ಣಾಗಿರೋ ಮಾವಿನಕಾಯಿ ಇದೇ ರೀತಿ ಕಾಣಿಸುತ್ತಲ್ಲ, ಆ ಥರ ಕಾಣಿಸ್ತಾ ಇದೆ ಕಲರ್ಫುಲ್ಲಾಗಿ. ಹಾಗೆ ಅರಿಶಿನ ಹಾಕಿದ್ದೀನಿ ನೋಡಿ. ಅರಿಶಿನ ಹಾಕಿಬಿಟ್ಟು ಹಾಗೆ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಾಡುವ ವಿಧಾನ ಚೆನ್ನಾಗಿದ್ದರೆ ಎಲ್ಲದೂ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನಿಧಾನಕ್ಕೆ ತಾಳ್ಮೆಯಿಂದ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಬಂದೇ ಬರುತ್ತೆ. ನಾನು ಈ ಪಲ್ಯ ಮಾಡಿದ್ದು ತುಂಬ ಅಪರೂಪ. ಇದನ್ನು ಮಾಡಲ್ಲ ಪಲ್ಯ ಹೆಚ್ಚಾಗಿ ನಮ್ಮ ಕಡೆಗೆ. ತುಂಬ ಚೆನ್ನಾಗಿ ಬಂದಿತ್ತು ಪಲ್ಯ. ಹಾಗೆ ಸ್ವಲ್ಪ ಧನಿಯಾ ಸೇರಿಸಿದ್ದೀನಿ. ನೋಡಿ, ಧನಿಯಾ ಸೇರಿಸಿದ ಮೇಲೆ ನೀರು ತುಂಬ ಡ್ರೈ ಆಗುತ್ತಲ್ಲ, ಹಾಗಾಗಿ ಸ್ವಲ್ಪ ನೀರು ಸೇರಿಸಿದ್ದೀನಿ. ನೀರು ಅವಶ್ಯಕತೆ ಇಲ್ಲ, ಆದರೂ ಸ್ವಲ್ಪ ನೀರು ಸೇರಿಸ್ಬಿಟ್ರೆ ಸ್ವಲ್ಪ ಬೇಯೋದಕ್ಕೆ. ಇದು ತುಂಬ ಜಾಸ್ತಿ ಬೆಂದರೆ ಮತ್ತೇನಾಗುತ್ತೆ ಗೊತ್ತಾ, ಈ ಪಲ್ಯ ಇರುತ್ತಲ್ಲ ತುಂಬ ಜಾಸ್ತಿ ಬೇಯಬಾರ್ದು. ಇದು ಮೆತ್ತಗಾಗಬಾರ್ದು, ಸ್ವಲ್ಪ ಬಾಯಿಗೆ ಸಿಗುವಂಗೆ ಇರಬೇಕು. ಅಂದರೆ ತುಂಬ ಮೆತ್ತಗಾದರೆ ಅಷ್ಟು ಟೇಸ್ಟ್ ಆಗೋಲ್ಲ. ಜಾಸ್ತಿ ಬೇಯಬಾರ್ದು ಇದು. ಹಾಗಾಗಿ ನಾನು ಸ್ವಲ್ಪ ನೀರು ಸೇರಿಸಿ ಇಷ್ಟು ಬೇಯಿಸಿದ್ದೀನಿ ನೋಡಿ. ಲಾಸ್ಟಿಗೆ ನಾನು ಕೊಬ್ಬರಿ ಕಟ್ ಮಾಡಿಟ್ಟಿದ್ದೆ, ಕೊಬ್ಬರಿ ಇರುತ್ತಲ್ಲ ಅದನ್ನು ಹೆರೆದಿಟ್ಟಿದ್ದೆ. ಕೊಬ್ಬರಿ ಹೆರೆದು ಇಟ್ಟು ಅದನ್ನು ಸೇರಿಸ್ತಾ ಇದ್ದೀನಿ. ಒಣ ಕೊಬ್ಬರಿ ಆದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಬಂದಿದೆ. ಒಣ ಕೊಬ್ಬರಿನ ನಾನು ಹೆರೆದಿಟ್ಟು ಅದಕ್ಕೆ ಸೇರಿಸ್ತಾ ಇದ್ದೀನಿ. ಮುಗೀತು ಆಲ್ಮೋಸ್ಟ್ ಪಲ್ಯ. ಸಿಂಪಲ್ಲಾಗಿ ತಕ್ಷಣಕ್ಕೆ ಬೇಗ ಮಾಡ್ಕೊಬೋದು ಚಪಾತಿಗೆ, ರೊಟ್ಟಿಗೆ. ನೋಡಿ, ಈ ರೀತಿ ಬಂದಿದೆ. ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರೋ ಚಿನ್ನಿಕಾಯಿ ಪಲ್ಯ, ಆ್ಯಂಡ್ ಇಲ್ಲಿ ಕುಂಬಳಕಾಯಿ ಅಂತ ಹೇಳ್ತಾರೆ, ಕುಂಬಳಕಾಯಿ ಪಲ್ಯ ರೆಡಿಯಾಗಿದೆ. ನೋಡಿ, ನೀವು ಬೇಕಾದರೆ ಟ್ರೈ ಮಾಡಿ ಈ ರೀತಿ. ಫುಲ್ ವಿಡಿಯೋ ವಾಚ್ ಮಾಡಿ, ಸಪೋರ್ಟ್ ಮಾಡಿ.
ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.